ರಾಮನಿಗೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧವಿದೆ. ರಾಮಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ರಾಮನಿಗೂ ಮತ್ತು ಕರ್ನಾಟಕಕ್ಕೂ ಇರುವಂತಹ ಅವಿನಾಭಾವ ಸಂಬಂಧದ ಒಂದಷ್ಟು ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ. ರಾಮನಿಗೂ ಕೊಪ್ಪಳಕ್ಕೂ ಅವಿನಾಭಾವ ನಂಟಿದೆ. ಕರುನಾಡಿನಲ್ಲೂ ಕೂಡ ಶ್ರೀರಾಮನ ಹೆಜ್ಜೆ ಗುರುತುಗಳು ಮೂಡಿವೆ. ವನವಾಸದಲ್ಲಿದ್ದಂತಹ ವೇಳೆ ಸೀತಾಮಾತೆಯ ಅಪಹರಣವಾಗುತ್ತೆ. ಸೀತೆಯನ್ನ ಹುಡುಕ್ತಾ ಶ್ರೀರಾಮ ಹೊರಡ್ತಾನೆ. ರಾಮನಿಗೆ ಶಕ್ತಿ ತುಂಬಿದ್ದು ಅಂಜನಾದ್ರಿ ಪ್ರದೇಶ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ, ಕಿಷ್ಕಿಂಧೆ ರಾಜ್ಯದ ವಾನರ ಸೇನೆ ರಾಮನ ಬಂಟ ಹನುಮ ಪ್ರಭು ರಾಮನಿಗೆ ಸಿಕ್ಕಿದ್ದು ಇದೇ ಕಿಷ್ಕಿಂಧೆಯಲ್ಲಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗೊಂದಿ ಭಾಗದಲ್ಲಿದೆ. ಪಂಪಾ ಸರೋವರದಲ್ಲಿ ರಾಮ ಮತ್ತು ಆಂಜನೇಯ ಮೊದಲ ಬಾರಿಗೆ ಭೇಟಿಯಾದ್ರು ಅನ್ನೋ ಪ್ರತೀತಿ ಇದೆ. ಇದೇ ಸ್ಥಳದಲ್ಲಿ ವಾಲಿ ಸುಗ್ರೀವರ ಕಾಳಗ ಕೂಡ ನಡೆಯಿತು ಅನ್ನೋ ಐತಿಹ್ಯವಿದೆ. ವಾಲಿಯನ್ನ ಸೋಲಿಸಿ ಸುಗ್ರೀವನಿಗೆ ಕಿಷ್ಕಿಂಧೆಯ ಅಧಿಕಾರವನ್ನ ನೀಡ್ತಾನೆ. ಆ ಮೂಲಕ ರಾಮನಿಗೂ ಮತ್ತು ಕರ್ನಾಟಕಕ್ಕೂ ಇರುವಂತಹ ಒಂದಷ್ಟು ಅವಿನಾಭಾವ ಸಂಬಂಧದ ಮಾಹಿತಿಗಳು ಕೂಡ ಈಗಾಗಲೇ ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ. ಅದೇ ರೀತಿಯಾಗಿ ಈ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮನ ಪ್ರತಿಮೆ ಪ್ರಾಣ ಪ್ರತಿಷ್ಠಾಪನೆ ಆಗುವ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ರಾಮನಿಗೆ ಇರುವಂತಹ ಒಂದಷ್ಟು ನಂಟಿನ ವಿಷಯಗಳಿವು. ಬರುವ ದಿನಗಳಲ್ಲಿ ಜನವರಿ 22ರಂದು ರಾಮ ಮಂದಿರ ಅದ್ದೂರಿಯಾಗಿ ಏನು ಲೋಕಾರ್ಪಣೆಗೊಳ್ತಾ ಇರತಕ್ಕಂಥದ್ದು ಅಭಿಮಾನ ಪಡ್ತಕ್ಕಂಥ ಸಂಗತಿ. ಆ ರಾಮನಿಗೂ ಮತ್ತು ನಮ್ಮ ಕೊಪ್ಪಳಕ್ಕೂ ಭಾಳ ಒಂದು ರೀತಿ ಅವಿನಾಭಾವ ಸಂಬಂಧ ಇದೆ ಅಂತೇಳಿ ಹೇಳ್ಬೋದು ಅಂತಕ್ಕಂಥದ್ದು. ಶ್ರೀರಾಮನು ವನವಾಸದ ಸಂದರ್ಭದಲ್ಲಿ ಸೀತೆಯ ಅಪಹರಣದ ಆ ಸಂದರ್ಭದಲ್ಲಿ ಸೀತೆಯನ್ನು ಅರಸುತ್ತಾ ಈ ನಮ್ಮ ಕೊಪ್ಪಳ ಜಿಲ್ಲೆಯ ಕಿಷ್ಕಿಂಧೆ ಪ್ರದೇಶಕ್ಕೆ ಬಂದಾಗ ಇಲ್ಲಿ ವಾಲಿ ಮತ್ತು ಸುಗ್ರೀವ ಇಬ್ಬರು ಅಣ್ಣ ತಮ್ಮಂದಿರ ಮಧ್ಯೆ ಒಂದು ಕಲಹ ಉಂಟಾಗಿ ಸುಗ್ರೀವ ತನ್ನ ಸ್ವತಃ ಅಣ್ಣನಿಂದನೇ ಅನ್ಯಾಯಕ್ಕೊಳಗಾಗಿ ಆತ ಕಾಡು ಅಲಿಯುತ್ತಿರುವ ಸಂದರ್ಭದಲ್ಲಿ ಶ್ರೀರಾಮಚಂದ್ರನು ಸುಗ್ರೀವನನ್ನು ಭೇಟಿ ಆಗ್ತಾನೆ. ಆ ಸುಗ್ರೀವನ ಮಂತ್ರಿಯಾಗಿ ಸುಗ್ರೀವನ ತಂಗಿಯ ಮಗ ಆಂಜನೇಯನು ಮಂತ್ರಿಯಾಗಿ ಆತ ಕಾರ್ಯನಿರ್ವಹಿಸ್ತಿರ್ತಾನೆ. ಇವರಿಬ್ಬರನ್ನು ಶ್ರೀರಾಮಚಂದ್ರನು ಭೇಟಿ ಆದಾಗ ಅವರು ಈಗ ನಾನು ನನ್ನ ಶ್ರೀಮತಿಯನ್ನು ಅಪಹರಣಕ್ಕೊಳಗಾಗಿದ್ದಾಳೆ, ಆಕೆಯನ್ನು ಅರಸುತ್ತಾ ಹೊಂಟಿದ್ದೇನೆ ಅಂದಾಗ ಆಗ ಸುಗ್ರೀವನು ನನ್ನ ಸ್ವತಃ ಅಣ್ಣನಾದ ವಾಲಿಯಿಂದನೇ ನನ್ನ ಹೆಂಡತಿ ಅಪಹರಣ ಆಗಿದೆ, ಹೀಗಾಗಿ ನಾನು ನೀನು ಇಬ್ಬರು ಒಂದೇ ರೀತಿಯಲ್ಲಿ ಅಂದಾಗ ಆಗ ಶ್ರೀರಾಮಚಂದ್ರನು ವಾಲಿಯನ್ನು ಸಂಹಾರ ಮಾಡಿ ದುಷ್ಟ ವಾಲಿಯನ್ನು ಸಂಹಾರ ಮಾಡಿ ಸುಗ್ರೀವನಿಗೆ ಅಧಿಕಾರವನ್ನು ಕೊಡಿಸಿ ಆ ಸುಗ್ರೀವನ ಮಂತ್ರಿ ಮತ್ತು ತಂಗಿಯ ಮಗನಾದಂಥ ಹನುಮಂತನ ಇಬ್ಬರು ಸಹಾಯವನ್ನು ಬೇಡಿ ಅವರ ಸಹಾಯದೊಂದಿಗೆ ಲಂಕೆಗೆ ಮುತ್ತಿಗೆಯನ್ನು ಹಾಕ್ತಾನೆ.